ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಕನ್ನಡದ ಗದ್ಯ ಭಾಗದಲ್ಲಿರುವಂತಹ ದೊಡ್ಡವರ ದಾರಿ ಇದರ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಯಾವ್ಯಾವ ಕ್ವಶನ್ಸು ಫ್ರೇಮ್ ಆಗಿದೆ ನೋಡ್ತಾ ಹೋಗೋಣ ಮಕ್ಕಳ. ಮೊದಲನೇದಾಗಿ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್, ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ಪ್ರಜೆ. ರಾಷ್ಟ್ರಪತಿ ಪ್ರಥಮ ಪ್ರಜೆ. ಜನಕ. ಇದಕ್ಕೆ ಉತ್ತರ ಮಿಥಿಲೆಯ ರಾಜ. ಜನಕ ಮಿಥಿಲೆಯ ರಾಜ. ಪ್ರಥಮ ರಾಷ್ಟ್ರಪತಿ. ಉತ್ತರ ರಾಜೇಂದ್ರ ಪ್ರಸಾದ್. ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಜಾಮಿಯಾ ಮಿಲಿಯಾ. ಉತ್ತರ ದೆಹಲಿ. ಜಾಮಿಯಾ ಮಿಲಿಯಾ ದೆಹಲಿ. ಪರ್ವತ. ಉತ್ತರ ರೂಢನಾಮ. ಪರ್ವತ ರೂಢನಾಮ. ಓಕೆನಾ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಫಸ್ಟ್ ಒನ್ನು, ಮೊದಲನೇ ಬಿಟ್ಟ ಸ್ಥಳ, ದೊಡ್ಡವರ ದಾರಿ ಪಾಠದ ಲೇಖಕರು ಡ್ಯಾಶ್. ಉತ್ತರ ಬೆ ಗೋ ರಮೇಶ್. ಎರಡನೇದಾಗಿ, ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಡ್ಯಾಶ್ ಕೊಟ್ಟರು. ಉತ್ತರ ಕಾಸು ಕೊಟ್ಟರು. ಮೂರನೇದಾಗಿ, ಪುಸ್ತಕದ ಪುಟಗಳನ್ನು ಹರಿಯುವುದು ಡ್ಯಾಶ್. ಉತ್ತರ ತಪ್ಪು. ನಾಲ್ಕನೇದಾಗಿ, ಪ್ರಸಾದರು ತಾವು ಡ್ಯಾಶ್ ಸೇವಕ ಎಂದು ಹೇಳುತ್ತಿದ್ದರು. ಉತ್ತರ ಜನಕ. ಪ್ರಸಾದರು ತಾವು ಜನಕ ಸೇವಕ ಎಂದು ಹೇಳುತ್ತಿದ್ದರು. ಐದನೇದಾಗಿ, ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಸ್ಥಾಪಕರು ಡ್ಯಾಶ್. ಉತ್ತರ ಜಾಕಿರ್ ಹುಸೇನ್. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪದಗಳಿಗೆ ಸರಿ ಹೊಂದುವ ಪದವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ, ಸದೃಶ ಡ್ಯಾಶ್. ಆಯ್ಕೆಗಳು ನೋಡಿ: ಹೋಲಿಕೆ, ವ್ಯತ್ಯಾಸ, ಕಾಪಾಡು. ಇದಕ್ಕೆ ಸರಿಯಾದ ಉತ್ತರ ಹೋಲಿಕೆ. ಸದೃಶ ಹೋಲಿಕೆ. ಎರಡನೇದಾಗಿ, ವರ್ತನೆ ಡ್ಯಾಶ್. ಆಯ್ಕೆಗಳು ಜಾರು, ನಡತೆ, ಪ್ರಗತಿ. ಇದಕ್ಕೆ ಸರಿಯಾದ ಉತ್ತರ ನಡತೆ, ಆಪ್ಷನ್ ಬಿ. ಓಕೆನಾ. ಮೂರನೇದಾಗಿ, ಆಕಾರ ಡ್ಯಾಶ್. ಆಯ್ಕೆಗಳು ಆಧಾರ, ಪುಸ್ತಕ, ದಾರಿ. ಇದಕ್ಕೆ ಸರಿಯಾದ ಉತ್ತರ ಆಧಾರ. ನೆಕ್ಸ್ಟ್ ನೋಡಿ ಮಕ್ಕಳ. ನಾಲ್ಕನೇದಾಗಿ, ಸಕುಲಪತಿ ಡ್ಯಾಶ್. ಆಯ್ಕೆಗಳು ಯಜಮಾನ, ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ಹಿರಿಯರು. ಇದಕ್ಕೆ ಸರಿಯಾದ ಉತ್ತರ ವಿಶ್ವವಿದ್ಯಾಲಯದ ಮುಖ್ಯಸ್ಥರು. ಐದನೇದಾಗಿ, ಮಗು ಡ್ಯಾಶ್. ಉತ್ತರ ಮಕ್ಕಳು. ಆಯ್ಕೆಗಳು ನೋಡಿ: ಮಗುಗಳು, ಮಕ್ಕಳುಗಳು, ಮಕ್ಕಳು. ಇದಕ್ಕೆ ಸರಿಯಾದ ಉತ್ತರ ಮಕ್ಕಳು. ಓಕೆನಾ. ನೆಕ್ಸ್ಟ್ ನೋಡಿ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಯಾವ ವೇಷ ಹಾಕಿದ್ದರು? ಉತ್ತರ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಶೂ ಪಾಲಿಶ್ ಮಾಡುವವರ ವೇಷ ಹಾಕಿದ್ದರು. ನೆಕ್ಸ್ಟ್ ನೋಡಿ ಪ್ರಶ್ನೆ 2, ಯಾವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಉತ್ತರ, ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪ್ರಶ್ನೆ 3, ಭಾರತದ ಇಂದಿನ ರಾಷ್ಟ್ರಪತಿ ಯಾರು? ಉತ್ತರ, ಭಾರತದ ಇಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಶ್ನೆ 4, ಜಾಕಿರ್ ಹುಸೇನರ ಆದೇಶ ಏನಾಗಿತ್ತು? ಉತ್ತರ, ಜಾಕಿರ್ ಹುಸೇನರ ಆದೇಶ ಶಿಸ್ತು ರೂಢಿಸಿಕೊಳ್ಳಿ ಎಂದಾಗಿತ್ತು. ಪ್ರಶ್ನೆ 5, ಅಂಕಿತನಾಮಕ್ಕೆ ಉದಾಹರಣೆ ನೀಡಿರಿ. ಉತ್ತರ, ಅಂಕಿತನಾಮಕ್ಕೆ ಉದಾಹರಣೆಗಳೆಂದರೆ ಸರೋಜ, ಯಮುನಾ, ಹಿಮಾಲಯ ಮುಂತಾದವು.
ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಆವರಣದಲ್ಲಿ ನೀಡಿರುವ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಿ. ಆವರಣದಲ್ಲಿ ಕೊಟ್ಟಿರುವಂಥವು ಶಾಂತಿಪ್ರಿಯ, ರಾಧಮ್ಮ, ಮೈಸೂರು, ವಚನಸಾಗರ, ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ದಿನ. ಇದನ್ನು ಬಳಸ್ಕೊಂಡು ಕೆಳಗಡೆ ಇರುವಂತಹ ಬಿಟ್ಟ ಸ್ಥಳವನ್ನು ನಾವು ಪೂರ್ಣಗೊಳಿಸ್ತಾ ಹೋಗಬೇಕು ಮಕ್ಕಳ. ಮೊದಲನೇದಾಗಿ ಬೆ ಗೋ ರಮೇಶ್ ರವರು ಡ್ಯಾಶ್ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಾಂತಿಪ್ರಿಯ. ಶಾಂತಿಪ್ರಿಯ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಎರಡನೇದಾಗಿ ದೊಡ್ಡವರ ದಾರಿ ಪಾಠವನ್ನು ಡ್ಯಾಶ್ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಉತ್ತರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ದಿನ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ ಮಕ್ಕಳ. ನೆಕ್ಸ್ಟ್ ಮೂರನೇದಾಗಿ ಬೆ ಗೋ ರಮೇಶ್ ರವರು ಡ್ಯಾಶ್ ಜಿಲ್ಲೆಗೆ ಸೇರಿದವರು. ಉತ್ತರ ಮೈಸೂರು. ಮೈಸೂರು ಜಿಲ್ಲೆಗೆ ಸೇರಿದವರು. ನಾಲ್ಕನೇದಾಗಿ ಬೆ ಗೋ ರಮೇಶ್ ರವರು ಡ್ಯಾಶ್ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದಕ್ಕೆ ಸರಿಯಾದ ಉತ್ತರ ವಚನಸಾಗರ. ವಚನಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಐದನೇದಾಗಿ ಬೆ ಗೋ ರಮೇಶ್ ರವರ ತಾಯಿ ಡ್ಯಾಶ್. ಉತ್ತರ ರಾಧಮ್ಮ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಪ್ರಶ್ನೆ 1, ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ ರಾಜೇಂದ್ರ ಪ್ರಸಾದರು ಸರಳ ಜೀವನವನ್ನು ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಇವೆಲ್ಲವೂ ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ಹೇಳುತ್ತೆ ಮಕ್ಕಳ. ಪ್ರಶ್ನೆ 2 ನೋಡಿ. ಬೆ ಗೋ ರಮೇಶ್ ರವರ ಕೃತಿಗಳನ್ನು ಪಟ್ಟಿ ಮಾಡಿ. ಉತ್ತರ ನೋಡಿ. ಬೆ ಗೋ ರಮೇಶ್ ರವರ ಕೃತಿಗಳೆಂದರೆ ಕನ್ನಡದ ಕವಿರತ್ನತ್ರಯರು, ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ವಚನಸಾಗರ, ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ದಿನ. ನೆಕ್ಸ್ಟ್ ನೋಡಿ ಮಕ್ಕಳ. ಪ್ರಶ್ನೆ 3, ರಾಜೇಂದ್ರ ಪ್ರಸಾದರು ಪುಸ್ತಕದ ಮಹತ್ವವನ್ನು ಮಕ್ಕಳಿಗೆ ಹೇಗೆ ತಿಳಿಸಿದರು. ಉತ್ತರ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ತಾವು ಹರಿದ ಪುಸ್ತಕಗಳ ಬಗ್ಗೆ ಅಪರಾಧಿ ಭಾವ ಮೂಡುವಂತೆ ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ತಿಳಿ ಹೇಳಿ ಪುಸ್ತಕದ ಮಹತ್ವ ತಿಳಿಸಿದರು. ನೆಕ್ಸ್ಟ್ ನೋಡಿ ಮಕ್ಕಳ. ಪ್ರಶ್ನೆ 4, ಜಾಕಿರ್ ಹುಸೇನರು ಮಾಡಿದ ಉಪಾಯದಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾದ ಬದಲಾವಣೆಗಳೇನು. ಉತ್ತರ ಜಾಕಿರ್ ಹುಸೇನರು ಮಾಡಿದ ಉಪಾಯದಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು, ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು. ಮೊದಲನೇದಾಗಿ ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಈ ಮೇಲಿನ ವಾಕ್ಯವನ್ನು ಬೆ ಗೋ ರಮೇಶ್ ರವರು ಬರೆದಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಹೇಳಿದರು. ರಾಜೇಂದ್ರ ಪ್ರಸಾದರು ಹೇಳಿದರು. ಯಾರಿಗೆ ಹೇಳಿದರು. ಮಕ್ಕಳಿಗೆ ಹೇಳಿದರು. ನೆಕ್ಸ್ಟ್ ಎರಡನೇದಾಗಿ ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಈ ಮೇಲಿನ ವಾಕ್ಯವನ್ನು ಬೆ ಗೋ ರಮೇಶ್ ರವರು ಬರೆದಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಹೇಳಿದರು. ಈ ಮಾತನ್ನು ಮಕ್ಕಳು ಹೇಳಿದರು. ಯಾರಿಗೆ ಹೇಳಿದರು.
ಈ ಮಾತನ್ನು ರಾಜೇಂದ್ರ ಪ್ರಸಾದ್ ರವರಿಗೆ ಹೇಳಿದರು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಇವುಗಳಲ್ಲಿ ಸಜಾತಿ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ವಿಂಗಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನ ನೋಡಿ ಮಕ್ಕಳ. ಅನ್ನ, ರಕ್ತ, ಕ್ಷಮಿಸು, ರಕ್ಷಣೆ, ಆಸ್ಪತ್ರೆ, ವ್ಯಂಜನ, ತಾಪತ್ರಯ, ದೃಶ್ಯ, ಆಡುತ್ತಿರುವ, ಇದ್ದಿಲು, ಕತ್ತಲು, ಚಿತ್ರ, ಅರಣ್ಯ, ಪಪ್ಪಾಯಿ, ಸಪ್ಪಳ, ಹಗ್ಗ. ಇದನ್ನು ನಾನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀನಿ ನೋಡಿ ಮಕ್ಕಳ. ಸಜಾತಿಯ ಸಂಯುಕ್ತಾಕ್ಷರ ಪದಗಳು, ವಿಜಾತಿಯ ಸಂಯುಕ್ತಾಕ್ಷರ ಪದಗಳು. ಈಗ ಸಜಾತಿಯ ಪದಗಳನ್ನ ಒಂದು ಕಡೆ ಬರೆಯೋಣ, ವಿಜಾತಿಯ ಪದಗಳನ್ನ ಮತ್ತೊಂದು ಕಡೆ ಬರೆಯೋಣ ಮಕ್ಕಳ. ನೋಡಿ, ಇಲ್ಲಿರೋವೆಲ್ಲ ಸಜಾತಿಯ ಒತ್ತಕ್ಷರ ಇರುವಂತಹ ಪದಗಳು. ಆಡುತ್ತಿರುವ, ಇದ್ದಿಲು, ಕತ್ತಲು, ಸಪ್ಪಳ, ಪಪ್ಪಾಯಿ, ಹಗ್ಗ, ಅನ್ನ. ಈ ಕಡೆ ಇರುವಂಥವೆಲ್ಲ ವಿಜಾತಿಯ ಸಂಯುಕ್ತಾಕ್ಷರಗಳು ಇರುವಂತಹ ಪದಗಳು. ರಕ್ತ, ಕ್ಷಮಿಸು, ರಕ್ಷಣೆ, ಆಸ್ಪತ್ರೆ, ವ್ಯಂಜನ, ತಾಪತ್ರಯ, ದೃಶ್ಯ, ಚಿತ್ರ, ಅರಣ್ಯ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಮಾದರಿಯಂತೆ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ ಅದೇ ಎಕ್ಸಾಂಪಲ್ ಮಕ್ಕಳ. ಕಮಲ ಯಾವ ರೀತಿ ಬಿಡಿಸಿ ಬರೆಯೋದು? ಗುಣಿತಾಕ್ಷರ ಗೊತ್ತಲ್ವ ಮಕ್ಕಳ, ಅದೇ ರೀತಿ ಬರಿತಾ ಹೋಗಬೇಕು ನಾವು. ನೋಡಿ, ಕ ಪ್ಲಸ್ ಅ, ವ ಪ್ಲಸ್ ಅ, ಲ್ ಪ್ಲಸ್ ಉ, ಕ ವ ಲು. ನೆಕ್ಸ್ಟ್ ನೋಡಿ, ಹಗ್ಗ. ಹ ಆ ಅಂದರೆ ಹ ಪ್ಲಸ್ ಆ, ಗ ಪ್ಲಸ್ ಗ ಪ್ಲಸ್ ಅ, ಹಗ್ಗ, ಹಗ್ಗ. ನೆಕ್ಸ್ಟ್ ಎರಡನೇದಾಗಿ ರಕ್ತ. ರ ಪ್ಲಸ್ ಆ, ಕ ಪ್ಲಸ್ ತ ಪ್ಲಸ್ ಅ, ರಕ್ತ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡಿ ಮಕ್ಕಳ, ಮೂರನೇದಾಗಿ ಬಾಯಾರಿಕೆ. ಬ ಪ್ಲಸ್ ಆ, ಯ ಪ್ಲಸ್ ಆ, ರ ಪ್ಲಸ್ ಇ, ಕ ಪ್ಲಸ್ ಎ, ಬಾಯಾರಿಕೆ. ಓಕೆನಾ? ನಾಲ್ಕನೇದಾಗಿ ಹೋಲಿಕೆ. ಹ ಪ್ಲಸ್ ಓ, ಲ್ ಪ್ಲಸ್ ಇ, ಕ ಪ್ಲಸ್ ಎ, ಹೋಲಿಕೆ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಸಂತೆ. ಸ ಪ್ಲಸ್ ಅಂ, ಸಂ, ತ ಪ್ಲಸ್ ಎ, ತೆ, ಸಂತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗಿನವುಗಳಿಗೆ ಉದಾಹರಣೆ ನೀಡಿರಿ. ಇಲ್ಲಿ ರೂಢನಾಮ ಕೊಟ್ಟಿದ್ದಾರೆ, ಅಂಕಿತ ನಾಮ ಕೊಟ್ಟಿದ್ದಾರೆ, ಅನ್ವರ್ಥ ನಾಮನ ಕೊಟ್ಟಿದ್ದಾರೆ ಮಕ್ಕಳ. ರೂಢನಾಮದಲ್ಲಿ ನೋಡಿ, ಪರ್ವತ, ನದಿ, ಸಮುದ್ರ, ಹೆಂಗಸು, ಜನರು, ಶಾಲೆ. ಇವೆಲ್ಲವೂ ರೂಢನಾಮಗಳು. ನೆಕ್ಸ್ಟ್ ನೋಡಿ, ಕಾವೇರಿ, ಬೆಂಗಳೂರು, ಸೀತೆ, ಕರ್ನಾಟಕ, ಅಮೇರಿಕ, ಕ್ಯಾರ್ಪೇಟೆ. ಇವೆಲ್ಲವೂ ಸಹ ಅಂಕಿತ ನಾಮಗಳು. ನೆಕ್ಸ್ಟು ವಿದ್ಯಾರ್ಥಿ, ರೋಗಿ, ವೈದ್ಯ, ಶಿಕ್ಷಕ, ವೀರ. ಇವೆಲ್ಲವೂ ಸಹ ಅನ್ವರ್ಥ ನಾಮಗಳಲ್ಲಿ ಬರ್ತವೆ ಮಕ್ಕಳ. ಇಲ್ಲಿಗೆ ದೊಡ್ಡವರ ದಾರಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.